ಧರ್ಮಸ್ಥಳ ಬುರುಡೆ ಕೇಸ್ ತನಿಖಾ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬುರುಡೆ ಕೇಸ್ನ ಅಂತಿಮ ವರದಿ ಇನ್ನೂ ಕೂಡ ಕೊಟ್ಟಿಲ್ಲ, ಸಾಕ್ಷಿ ಕಲೆ ಹಾಕಿದ್ದಾರೆ, ಅಂತಿಮ ವರದಿಯನ್ನ ನೀಡ್ತಾರೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಅಧಿಕಾರಿಗಳು ಸಂಪೂರ್ಣ ವರದಿಯನ್ನ ಸಿದ್ಧಪಡಿಸಿಕೊಡ್ತಾರೆ, ಯಾವಾಗ ವರದಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿ ಪರಮೇಶ್ವರ್ ತಿಳಿಸಿದ್ದಾರೆ. ಅವರು ಎಲ್ಲೆಲ್ಲಿ ಸಾಕ್ಷಿ ಕಲೆ ಹಾಕಬೇಕಿತ್ತೋ ಅಲ್ಲೆಲ್ಲ ಹೋಗಿದ್ದಾರೆ. ಈಗಾಗಲೇ ಸಾಕ್ಷಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನ ನೀಡ್ತಾರೆ. ಆಮೇಲೆ ನಾವು ಬಹಿರಂಗವನ್ನ ಪಡಿಸ್ತೀವಿ. ಕಾಲದ ಮಿತಿ ಹೇಳೋಕ್ಕಾಗುತ್ತಾ? ಸ್ಯಾಟಲೈಟ್ ಲಾಂಚ್ ಮಾಡೋದಾದ್ರೆ ಕಾಲ ಹೇಳಬಹುದು ಅಂತ ಹೇಳಿ ಪರಮೇಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನೀವೇನೋ ಸ್ಯಾಟಲೈಟ್ ಲಾಂಚ್ ಮಾಡೋದಿದ್ರೆ ಕಾಲ ಹೇಳ್ಬೋದು, ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗೋದಿಲ್ಲ. ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ. ಅದನ್ನು ಅವರು ಸಂಪೂರ್ಣ ಮಾಡಿ ಕೊಡ್ತಾರೆ. ಅಂತಿಮ ವರದಿ ಕೊಡಬೇಕು ಅವರು. ಅಲ್ಲ, ಅವರು ಎಲ್ಲೆಲ್ಲಿ ಎವಿಡೆನ್ಸ್ಗಳು ಬೇಕಾಗಿತ್ತೋ ಅಲ್ಲೆಲ್ಲ ಹೋಗಿದ್ದಾರೆ. ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನು ಕೊಡ್ತಾರೆ. ಕೊಟ್ಟಾದಮೇಲೆ ಬಹಿರಂಗಪಡಿಸ್ತೀವಿ. ಕಾಲ ಹೇಳೋಕ್ಕಾಗುತ್ತಾ? ನೀವೇನೋ ಸ್ಯಾಟಲೈಟ್ ಲಾಂಚ್ ಮಾಡೋದಿದ್ರೆ ಕಾಲ ಹೇಳ್ಬೋದು, ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗೋದಿಲ್ಲ. ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ.